ನಮಸ್ಕಾರ ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕೃಷ್ಣ ಆಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಹಿಪ್ನೋಥೆರಪಿಸ್ಟ್, ರಾಜಕ್ರಿಯ ರೇಖಿ ಮಾಸ್ಟರ್ ಹಾಗೂ ಏಂಜಲ್ ದೇವಾಸ್ ಥೆರಪಿ ಮಾಸ್ಟರ್. ಸ್ನೇಹಿತರೆ, ಇವತ್ತು ಒಂದು ವಿನೂತನ ರೀತಿಯಲ್ಲಿ ಕೆಲವಷ್ಟು ಮೆಡಿಟೇಷನ್ ಕೋರ್ಸ್ಗಳ ಬಗ್ಗೆ ರೇಖಿ ಆಸಕ್ತರಿಗೆ ಯಾವ ವಿಚಾರದಲ್ಲಿ ಗೊಂದಲಗಳು ಸೃಷ್ಟಿಯಾಗಿದೆಯೋ ಅದಕ್ಕೆಲ್ಲಕ್ಕೂ ಕೂಡ ಉತ್ತರವನ್ನು ಕೊಡುವಂಥ ಪ್ರಯತ್ನ ನಾನು ಈ ವಿಡಿಯೋಗಳಲ್ಲಿ ಮಾಡ್ತಾ ಇದ್ದೇನೆ. ಅದಕ್ಕೆ ಉಸಿರು ರೇಖಿ ಇರ್ಬೋದು, ರಾಜಕ್ರಿಯ ರೇಖಿ ಇರಬಹುದು, ಏಂಜಲ್ ದೇವಾಸ್ ಥೆರಪಿ ಇರ್ಬೋದು ಅಥವಾ ಹಿಪ್ನೋಟಿಸಮ್ ಇರ್ಬೋದು, ಪ್ರತಿಯೊಂದು ಆಧ್ಯಾತ್ಮಿಕ ಸಾಧನಾ ವಿಧಾನಕ್ಕೆ ಅದರದ್ದೇ ಆದಂಥ ವಿಧಾನದಲ್ಲಿ ಬಹಳಷ್ಟು ಗೊಂದಲಗಳು ರೇಖಿ ಆಸಕ್ತಿಯರಿಗೆ ಇರೋದ್ರಿಂದ ಮುಖ್ಯವಾಗಿ ಅವರು ನನ್ನಲ್ಲಿಟ್ಟಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವಂಥ ನಿಟ್ಟಿನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಟಾಕ್ಸ್ ಅನ್ನುವಂಥ ಉಪಶೀರ್ಷಿಕೆ ಅಡಿಯಲ್ಲಿ ನಾನು ಈ ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ಮೊದಲಿಗೆ ನಾನು ಈ ಸುದೀರ್ಘ ರೇಖಿ ಸಾಧನೆಯ ಮಾರ್ಗದಲ್ಲಿ ಸುಮಾರು 20 ವರ್ಷಗಳಿಗಿಂತಲೂ ಹೆಚ್ಚು ಜನರಿಂದ ಬರಬಹುದಾದಂಥ ಕೆಲವು ಪ್ರಶ್ನೆಗಳನ್ನು ಆಯ್ದುಕೊಂಡು ಆ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದ ಮೂಲಕ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಮೊದಲಿಗೆ ನಾನು ಆಯ್ದುಕೊಂಡಂಥ ವಿಷಯ ಅಂತಂದರೆ ಉಸೋಯಿ ರೇಖೆಯ ಬಗ್ಗೆ ಸಂಪೂರ್ಣವಾದಂಥ ವಿವರಗಳಿಗೆ ಒಳಗೊಂಡಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ. ಸಾಮಾನ್ಯವಾಗಿ ಕೆಲವರಿಗೆ ರೇಖಿ ಅಂದರೆ ಏನು ಅನ್ನುವಂಥ ವಿಚಾರ, ಹಸ್ತರೇಖೆನೋ ಅಥವಾ ಹಸ್ತ ಸಾಮುದ್ರಿಕನೋ, ಅದಕ್ಕೆ ಪಾಲ್ಮಸ್ಟ್ರಿ ಅಂತ ಕೂಡ ಕರೀತಾರೆ, ಅಲ್ಲದೆ ಗೆರೆಯನ್ನು ಎಳೆದುಕೊಂಡು ಏನಾದರೂ ಚಿಕಿತ್ಸಾ ಕ್ರಮ ಅಥವಾ ಉಪಚರಿಸುವಂಥ ವಿಧಾನ ಏನಾದರೂ ಇದೆಯೋ ಹೇಳುವಂಥ ಕೆಲವು ಡೌಟ್ಸ್ಗಳು ಕೂಡ ಕೆಲವರಲ್ಲಿ ಇದ್ದಾವೆ. ಹಾಗಾಗಿ ಮೊದಲಿಗೆ ಈ ರೇಖೆ ಅಂದರೆ ಏನು ಅನ್ನುವಂಥ ಪ್ರಶ್ನೆಗೆ ನಾನು ಉತ್ತರಿಸುವಂಥ ಪ್ರಯತ್ನ ಮಾಡ್ತೇನೆ. ಸ್ನೇಹಿತರೆ, ಅನಾದಿ ಕಾಲದಿಂದಲೂ ಕೂಡ ನಮ್ಮ ಜೀವನದಲ್ಲಿ ಬರಬಹುದಾದಂಥ ಬಹಳಷ್ಟು ಸಮಸ್ಯೆಗಳಿಗೆ ಔಷಧ ರಹಿತವಾಗಿ ಉಪಚರಿಸಬಹುದಾದಂಥ ವಿದ್ಯೆ ಹಿಂದಿನಿಂದ ಕೂಡ ಇತ್ತು. ಅದರಲ್ಲಿ ಅಥರ್ವಣ ವೇದಗಳಲ್ಲಿ ಪ್ರಸ್ತಾಪ ಆಗುವಂಥ ಯೌಗಿಕ ತಂತ್ರವಿಧಾನ ಅನ್ನುವಂಥ ವಿಧಾನ ಇವತ್ತು ಅದು ರೇಖೆ ಅಂತ ಹೆಸರನ್ನು ಪಡ್ಕೊಂಡಿದೆ. ಈ ಯೌಗಿಕ ತಂತ್ರವಿಧಾನ ಅಂತಂದರೆ ಯೋಗಗಳ ಮೂಲಕ ಅಥವಾ ಅಧ್ಯಾತ್ಮದ ವಿಧಾನಗಳ ಮೂಲಕ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಳುವಂಥ ಒಂದು ವಿಧಾನ. ಸಾಮಾನ್ಯವಾಗಿ ಹಿಂದೆ ರಾಜ ಮಹಾರಾಜರುಗಳ ಕಾಲದಲ್ಲಿ ಬೇರೆ ಕಡೆ ಸೈನ್ಯ ಹೋದಾಗ ಅಲ್ಲಿ ಸೈನಿಕರಿಗೆ ಆಗುವಂತಹ ನೋವುಗಳಿಗೆ ಅಥವಾ ಸಮಸ್ಯೆಗಳಿಗೆ ಈ ರೇಖಿ ಮತ್ತು ಹಿಪ್ನೋಟಿಸಮ್ನ ಕೆಲವು ಮೆಥಡನ್ನು ಬಳಸಿಕೊಂಡು ಉಪಚರಿಸಬಹುದಾದಂಥ ಕೆಲವು ವಿಧಾನಗಳನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ದರು. ಅದೇ ಮಾರ್ಗವನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡು ಜನಸಾಮಾನ್ಯರೆಲ್ಲರೂ ಕೂಡ ಅದನ್ನು ಬಳಸ್ಕೊಳ್ಳುವ ರೀತಿಯಲ್ಲಿ ಅದನ್ನು ಮಾಡಿಫೈ ಮಾಡಿದಂಥ ವಿದ್ಯೆ. ಎಷ್ಟೋ ಮಂದಿ ಇವತ್ತು ಇದು ಜಪಾನ್ ವಿದ್ಯೆ ಅನ್ನುವಂಥ ಹೇಳುವಂಥ ಹೇಳಿಕೆಯನ್ನು ಕೊಡೋದನ್ನು ಕೂಡ ನಾವು ನೋಡಿದ್ವಿ. ಸಂಪೂರ್ಣವಾಗಿ ಜಪಾನ್ ವಿದ್ಯೆ ಅಂತ ನಾವು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಕೇಳಿದ್ರೆ ನಮ್ಮಲ್ಲಿ ಅಥರ್ವಣ ವೇದದಲ್ಲಿ ಇದೆಲ್ಲ ವಿಧಾನಗಳ ಬಗ್ಗೆ ಬಹಳಷ್ಟು ಪ್ರಸ್ತಾಪಗಳು ಬಂದಿರೋದ್ರಿಂದ ಮೊದಲಿಗೆ ಭಾರತದಲ್ಲೇ ಇದು ಹುಟ್ಟುಕೊಂಡಂಥ ವಿದ್ಯೆ ಅಂತ ನಾವು ನೇರವಾಗಿ ಹೇಳ್ಬೋದು. ಜಪಾನಿಗೆ ಹೋದ ನಂತರ ಸ್ವಲ್ಪ ಮಟ್ಟಿಗೆ ಅಲ್ಲಿ ಬದಲಾವಣೆಗಳಾಗಿದೆ ಅಥವಾ ಸುಧಾರಣೆಗಳಾಗಿದೆ. ಜನಸಾಮಾನ್ಯರು ಅದನ್ನು ಬಳಸಿಕೊಳ್ಳಬಹುದಾದಂಥ ಸರಳ ಮಾರ್ಗವನ್ನು ಮಿಕಾಯೋ ಉಸೋಯಿಯವರು ಅದನ್ನು ಪರಿಚಯಿಸಿದರು. ಹಾಗಾಗಿ ಅಲ್ಲಿಂದ ಮುಂದೆ ಅದು ಜಪಾನ್ ವಿದ್ಯೆ ಅಂತ ಕರೆಸಿಕೊಳ್ಳಲಿಕ್ಕೆ ಕಾರಣ ಆಯಿತು. ಅಷ್ಟೇ ಬಿಟ್ಟರೆ ಮೂಲತಃ ಇದು ಜಪಾನ್ ವಿದ್ಯೆ ಅಲ್ಲ. ಜನಸಾಮಾನ್ಯರು ಈ ಬ್ರಹ್ಮಾಂಡದ ಶಕ್ತಿಯನ್ನು ಬಳಸಿಕೊಂಡು ತಮಗೂ ಹಾಗೂ ಇತರರಿಗೂ ಬಳಸಿಕೊಳ್ಳಬಹುದಾದಂಥ ಒಂದು ಸರಳ ವಿಧಾನವನ್ನೇ
ರೇಖಿ ಅಂತ ಕರೆದರು. ಜಪಾನ್ ಭಾಷೆಯಲ್ಲಿ ರೇ ಅಂದರೆ ಬ್ರಹ್ಮಾಂಡ, ಕಿ ಅಂದರೆ ಪ್ರಾಣಶಕ್ತಿ. ಕನ್ನಡದಲ್ಲಿ ಬ್ರಹ್ಮಾಂಡದ ಪ್ರಾಣಶಕ್ತಿ ಅಂತ ಆಗುತ್ತೆ. ಇನ್ನು ಇಂಗ್ಲೀಷ್ನಲ್ಲಿ ನಾವು ಹೇಳಬೇಕು ಅಂತಂದರೆ ಯೂನಿವರ್ಸಲ್ ಲೈಫ್ ಎನರ್ಜಿ ಅನ್ನುವಂಥದ್ದು ಅರ್ಥವನ್ನು ಕೊಡುತ್ತೆ. ಅಂದರೆ ನಮ್ಮಲ್ಲಿರುವಂಥ ಚಕ್ರಗಳನ್ನು ಅದು ರೀಆಕ್ಟಿವೇಟ್ ಮಾಡುವಂಥ ಶಕ್ತಿ ಬ್ರಹ್ಮಾಂಡದ ಶಕ್ತಿಗಿರೋದ್ರಿಂದ ಅದನ್ನು ನಾವು ಹೇಗೆ ಬಳಸ್ಕೊಳ್ಬೇಕು, ಹೇಗೆ ಅದನ್ನು ಚಿಕಿತ್ಸೆ ಮಾಡಿಕೊಳ್ಬೇಕು, ಯಾವ ಭಾಗದಲ್ಲಿ ಅದು ಅಸಮತೋಲನ ಆಗಿದೆಯೋ ಅಲ್ಲಿ ಬಳಸ್ಕೊಂಡು ನಾವು ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಮಾಡಬಹುದಾದಂಥ ಕೆಲವು ಮಾರ್ಗಗಳು ಬರ್ತವೆ. ಅದರ ಜೊತೆಗೆ ಇತರರಿಗೂ ಸಹಿತ ನಾವು ಇದರಲ್ಲಿ ಉಪಚರಿಸುವಂಥ ವಿಧಾನಗಳನ್ನು ಬೇರೆ ಬೇರೆ ಹಂತಗಳಲ್ಲಿ ನೋಡ್ತೀವಿ. ಇನ್ನು ಎರಡನೇ ಪ್ರಶ್ನೆ ಕೆಲವರಲ್ಲಿ ಎಷ್ಟು ಹಂತಗಳಿವೆ ಅಥವಾ ಎಷ್ಟು ಡಿಗ್ರಿಗಳಿವೆ ಎನ್ನುವಂಥ ಪ್ರಶ್ನೆ. ಸಾಮಾನ್ಯವಾಗಿ ರೇಖೆಯಲ್ಲಿ ನಾವು ನೋಡಬಹುದಾದಂಥದ್ದು 4 ಡಿಗ್ರಿಗಳು. 1ನೇ ಡಿಗ್ರಿ, 2ನೇ ಡಿಗ್ರಿ, 3A ಅಂತ ಕರೆಸಿಕೊಳ್ಳುತ್ತೆ 3ನೇ ಡಿಗ್ರಿ. ಇನ್ನು 4ನೇದು 3B ಅಂತ ಕರೆಸಿಕೊಳ್ಳುತ್ತೆ, ಅದು ಮಾಸ್ಟರ್ ಡಿಗ್ರಿ. ಇನ್ನು ಈ ಒಂದು ಮಾರ್ಗದಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಹೇಳುವಂಥ ಒಂದು ಆಪ್ಷನಲ್ ಆದಂಥ ಡಿಗ್ರಿ ಕೂಡ ಇದೆ. ಅದು ಇವತ್ತೆಲ್ಲ ಬಹಳ ಜನ ಅದನ್ನು ಪಡ್ಕೊಳ್ತಾರೆ. ನಾವು MA ಮಾಡ್ಕೊಂಡ ನಂತರ PhD ಮಾಡಿಕೊಂಡಾಗ ಯಾವ ರೀತಿ ಒಂದು ಗ್ರೇಡ್ ಬರುತ್ತೋ ಅದೇ ರೀತಿ ಗ್ರೇಡ್ನಲ್ಲಿ ಮತ್ತು ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುವಂಥ ಒಂದು ಹಂತ ಆಗಿರುತ್ತೆ. ಆದರೆ ಮಾಸ್ಟರ್ ಡಿಗ್ರಿ ಅನ್ನುವಂಥದ್ದು 3B 4ನೇ ಲೆವೆಲಲ್ಲೇ ಬರುತ್ತೆ. ಹಾಗೆ ಇದು ಸರಿಯಾದಂಥ ಹಂತಗಳು ಅಂತ ನಾವು ನೋಡುವಂಥದ್ದು. ಹಾಗಾದರೆ ಮುಂದಿನ ಒಂದು ಪ್ರಶ್ನೆ ಅಂತಂತಂದರೆ ಇದರ ಪ್ರಯೋಜನಗಳು ಏನು? ರೇಖೆಯನ್ನು ನಾವು ಕಲ್ತ್ಕೊಂಡಾಗ ನಾವು ಯಾವ್ಯಾವ ವಿಚಾರದಲ್ಲಿ ಉಪಚರಿಸಿಕೊಳ್ಬೋದು, ಯಾವ್ಯಾವ ಸಮಸ್ಯೆಗೆ ನಾವು ಇಲ್ಲಿ ಪರಿಹಾರ ಹೇಳ್ಕೊಳ್ಬೋದು ಅನ್ನುವಂಥ ಪ್ರಶ್ನೆ. ಈ ರೇಖೆಯನ್ನು ಕಲ್ತ್ಕೊಂಡು ಕೆಲವು ಡಿಗ್ರಿಗಳನ್ನು ಮಾಡಿಕೊಂಡ ನಂತರ ನಾವು ಪ್ರಥಮ ಡಿಗ್ರಿಯಲ್ಲಿ ಹಸ್ತಕ್ರಮವನ್ನು ಮಾಡ್ತಾ ನಮ್ಮನ್ನು ನಾವು ಉಪಚರಿಸಿಕೊಳ್ಳುವಂಥ ಕ್ರಮಗಳು ಬರ್ತವೆ. 2ನೇ ಡಿಗ್ರಿ ಕ್ರಾಸ್ ಮಾಡಿದಾಗ ಚಕ್ರಧ್ಯಾನ ಮತ್ತು ಹಸ್ತಕ್ರಮದಲ್ಲಿ ಸಂಕೇತಗಳನ್ನು ಬಳಸ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಈ 2ನೇ ಡಿಗ್ರಿಯ ನಂತರ ನಾವು ಬೇರೆಯವರಿಗೂ ಸಹಿತ ಉಪಚರಿಸುವಂಥ ಅರ್ಹತೆಯನ್ನು ನಾವು ಇಲ್ಲಿ ಪಡ್ಕೊಳ್ಳಿಕ್ಕೆ ಆಗತ್ತೆ. ಹಾಗಾಗಿ ಈ ಒಂದು ಹಂತದಲ್ಲಿ ನಾವು ಯಾವ್ಯಾವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೋದು? ಮೊದಲನೇದಾಗಿ ಏಕಾಗ್ರತೆ. ಈಗ ನಮಗೆ ಬಹಳಷ್ಟು ಜನರಿಗೆ ಈ ಸ್ಟ್ರೆಸ್ ಅಂತ ಕರಿತೀವಿ, ಒತ್ತಡಗಳ ಇಲ್ಲದ ಜೀವನ ಇದಲ್ಲ. ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ಒತ್ತಡ ಇದೆ. ವಿದ್ಯಾರ್ಥಿಗಳಿಂದ ಹಿಡಿದು ವಯೋವೃದ್ಧರಿಗೂ ಸಹಿತ ಈ ಒತ್ತಡ ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಒತ್ತಡಗಳ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು, ಪ್ರಭಾವಳಿಯನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಇವತ್ತು ನಮ್ಮ ಜೀವನ ನಿಂತಿರೋದು ಚಕ್ರ ಮತ್ತು ಪ್ರಭಾವಳಿಯ ಒಂದು ಇಂಬ್ಯಾಲೆನ್ಸ್ನಿಂದಾಗಿ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಈ ಚಕ್ರಗಳು ಮತ್ತು ಪ್ರಭಾವಳಿ ನಮ್ಮ ಈ ಜೀವನಕ್ಕೆ ಬಹಳ ಒಂದು ಪರಿಣಾಮ ಬೀರುವಂಥ ವಿಭಾಗ. ಅದು ಬ್ಯಾಲೆನ್ಸ್ನಲ್ಲಿದೆ ಅಂತಂದ್ರೆ ನಾವು 100% ಆರಾಮೇ ಇರ್ತೀವಿ, ಸಕ್ಸಸ್ ಆಗಿರ್ತೀವಿ. ಇನ್ನು ಆರೋಗ್ಯದ ವಿಚಾರದಲ್ಲಿ BP ಇರ್ಬೋದು, ಶುಗರ್ ಇರ್ಬೋದು, ಅಸ್ತಮ ಇರ್ಬೋದು, ಅಸಿಡಿಟಿ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಅದು ಚರ್ಮದ ಕಾಯಿಲೆ ಇರ್ಬೋದು, ಅದಲ್ಲದೆ ಬ್ಲ್ಯಾಕ್ ಮ್ಯಾಜಿಕ್ನಂಥ ಸಮಸ್ಯೆ ಇರ್ಬೋದು, ಮೂಲವ್ಯಾಧಿ ಇರಬಹುದು, ಅಥವಾ ಸಂತಾನದ ಸಮಸ್ಯೆ ಇರ್ಬೋದು, ಸಂಬಂಧಗಳ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಈ ಸಾಮರಸ್ಯದ ಕೊರತೆ ಇರ್ಬೋದು, ಎಲ್ಲದಕ್ಕೂ ಕೂಡ ನಾವು ಉಪಚರಿಸಿಕೊಳ್ಬಹುದಾದಂಥ ಒಂದು ವಿದ್ಯೆ ಅಂತ ಹೇಳ್ಬೋದು. ಹಾಗಾಗಿ ಇದೆಲ್ಲ ವಿಭಾಗದಲ್ಲೂ ಕೂಡ ಬಹಳಷ್ಟು ಪ್ರಯೋಜನಗಳು ನಮಗೆ ಈ ರೇಖೆಯನ್ನು ಕಲಿತು ಪ್ರಾಕ್ಟೀಸ್ ಮಾಡೋದ್ರಿಂದ ಸಹಾಯ ಆಗತ್ತೆ. ಇನ್ನು ಮುಂದಿನ ಪ್ರಶ್ನೆ ಅಂದರೆ ಚಿಕ್ಕ ಮಕ್ಕಳಿಗೆ ನಾವು ಕಲಿಸಬಹುದಾ? ಬಹಳಷ್ಟು ಜನ ಆ ಪ್ರಶ್ನೆಯನ್ನು ಕೇಳಿದ್ರಿ. ನಮ್ಮ ವಿಡಿಯೋದಲ್ಲೂ ಕೂಡ ಕೆಲವು ಕಮೆಂಟ್ಸನ್ನು ಹಾಕಿದ್ರಿ. ಚಿಕ್ಕ ಮಕ್ಕಳಿಗೆ ಕಲಿಸಬಹುದು, ಯಾವುದೇ ತೊಂದರೆ ಇಲ್ಲ. ಆದರೆ ಯಾವ ಮಗು ಇಲ್ಲಿಯ ಟೆಕ್ನಿಕ್ಸ್ಗಳನ್ನು ಸ್ವತಃ ತಾನು ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಅರ್ಹತೆ ಇರುತ್ತೋ ಆ ವಯಸ್ಸಿನಿಂದ ಮಕ್ಕಳಿಗೆ ಕಲಿಸ್ಬೋದು. ನಮ್ಮಲ್ಲಿ ಸಿಕ್ಕಿರುವಂಥ ಉದಾಹರಣೆ, ನಾವು 3ನೇ ವರ್ಷದ ಮಗುವಿನಿಂದ ಕಲಿಸಿದ್ದೀವಿ ನಾವು. ಯಾಕಂದರೆ ಕೆಲವು ಮಕ್ಕಳು ತುಂಬ ಇಂಟೆಲಿಜೆಂಟ್ ಇರ್ತಾರೆ, ಹೇಳಿದ್ದನ್ನು ಕರೆಕ್ಟಾಗಿ ಮಾಡ್ತಾರೆ. ಹಾಗಾಗಿ ನಾವು ನಮ್ಮಲ್ಲಿ 3 ವರ್ಷದ ಮಗುವಿನಿಂದ ವಯೋವೃದ್ಧರವರೆಗೆ ನಾವು ರೇಖೆಯನ್ನು ಕಲಿಸಿದ್ದೀವಿ. ಹಾಗಾಗಿ ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕನಾಗಿ ಯಾವ ಮಗು ಸ್ವತಃ ಈ ಹಸ್ತಕ್ರಮವನ್ನು ಚಕ್ರಧ್ಯಾನವನ್ನು ಮಾಡಿಕೊಳ್ಳಿಕ್ಕೆ ಅರ್ಹತೆ ಇದೆಯೋ ಅವರಿಗೆ ಕಲಿಸುವಂಥ ಒಂದು ಸಾಧ್ಯತೆ. ಹಾಗಾಗಿ ಇಲ್ಲಿ ವಯಸ್ಸಿನ ನಿರ್ಬಂಧ ಏನು ಇರೋದಿಲ್ಲ, ಎಲ್ಲರೂ ಕೂಡ ಕಲಿಬಹುದು. ಇನ್ನು ಮುಂದಿನ ಕೆಲವು ಪ್ರಶ್ನೆಗಳು. ಹಾಗಾದರೆ ನಾವು
ರೇಖಿಯನ್ನು ಕಲಿಯೋದಾದರೆ ಜಾತಿ, ಧರ್ಮ, ವಯಸ್ಸು ಮತ್ತು ಲಿಂಗ ಭೇದ ಇದರ ಏನಾದರೂ ನಿರ್ಬಂಧಗಳು ಇವೆಯಾ ಅನ್ನುವಂಥ ಪ್ರಶ್ನೆ. ಇಲ್ಲಿ ಜಾತಿ, ಧರ್ಮ, ಲಿಂಗ ಅಂದರೆ ಹೆಣ್ಣು ಗಂಡು, ವಯಸ್ಸಿನ ಒಂದು ನಿರ್ಬಂಧ ಇರ್ಬೋದು, ಯಾವುದೂ ಕೂಡ ಇಲ್ಲ. ಎಲ್ಲರೂ ಕೂಡ ಕಲಿಬೋದು, ಎಲ್ಲ ಧರ್ಮದವರು ಕಲಿಬೋದು, ಎಲ್ಲ ಜಾತಿಯವರು ಕಲಿಬೋದು, ಎಲ್ಲ ಲಿಂಗದವರು ಹೆಣ್ಣು ಗಂಡು ಎಲ್ಲರೂ ಕಲಿಬೋದು. ಇವತ್ತು ಎಷ್ಟೋ ಜನ ರೇಖಿ ಮಾಸ್ಟರ್ಸ್ ನಮ್ಮಲ್ಲಿ ಲೇಡೀಸ್ಗಳೇ ಮಾಸ್ಟರ್ ಆಗಿರೋದು ನಾವು ಹೆಚ್ಚಾಗಿ ನೋಡ್ತೀವಿ. ನಮ್ಮ ಸೆಂಟರ್ನಲ್ಲಿ ಬಹಳಷ್ಟು ಲೇಡೀಸ್ಗಳೇ ಕಲಿತವರು ರೇಖಿ ಮಾಸ್ಟರ್ ಆಗಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಕಲಿಬಹುದು, ಏನು ತೊಂದರೆ. ಇನ್ನೊಂದು ಪ್ರಶ್ನೆ ಜನರದಿಂದ ಬಂದಿರುವಂಥದ್ದು ಅಥವಾ ಸಾಧಕರಿಂದ ಬಂದಿರುವಂಥದ್ದು, ಇಲ್ಲಿ ಆಹಾರ ಕ್ರಮದ ನಿರ್ಬಂಧ ಏನಾದರೂ ಇದೆಯಾ ಗುರುಗಳೇ, ತಿಳಿಸ್ಕೊಡಿ. ಯಾಕಂದರೆ ಎಷ್ಟೋ ಕಡೆ ನಾವು ನೇರವಾಗಿ ಹೋಗ್ಬಿಡ್ತೇವೆ, ಅಲ್ಲಿ ಅದ್ರ ಬಗ್ಗೆ ಏನು ಪ್ರಸ್ತಾಪ ಇರೋದಿಲ್ಲ, ನಮಗೂ ಕೂಡ ಅದನ್ನು ಕೇಳಲಿಕ್ಕೆ ಮುಜುಗರ ಆಗುತ್ತೆ. ಹಾಗಾಗಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಕೆಲವರು, ಆಹಾರ ಕ್ರಮದ ನಿರ್ಬಂಧ ಇದೆಯಾ ಅಂತ. ಖಂಡಿತ ಇಲ್ಲ. ಆಹಾರ ಕ್ರಮದ ನಿರ್ಬಂಧ ಇದೆ ಅಂತ ಆದರೆ ಬೇರೆ ಬೇರೆ ಧರ್ಮದಲ್ಲಿ ಈ ಆಹಾರ ಕ್ರಮ ಅನ್ನುವಂಥದ್ದು ಹಾಸುಹೊಕ್ಕಾಗಿರ್ತದೆ, ನಾನ್ ವೆಜ್ ಅನ್ನುವಂಥದ್ದು ಅಥವಾ ಮಾಂಸಾಹಾರ. ಹಾಗೇನಿಲ್ಲ. ಆದರೆ ಒಂದು ವ್ಯತ್ಯಾಸ ಇದೆ, ಮಾಂಸಾಹಾರಕ್ಕೂ ಸಸ್ಯಾಹಾರಕ್ಕೂ ಈ ಎನರ್ಜಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥ ವಿಚಾರ. ಸಾಮಾನ್ಯವಾಗಿ ವೈಜ್ಞಾನಿಕವಾಗಿ ಈ ಮಾಂಸಾಹಾರ ಅನ್ನುವಂಥದ್ದು ನಮ್ಮ ದೇಹದಿಂದ ಸಂಪೂರ್ಣವಾಗಿ ಜೀರ್ಣ ಆಗಬೇಕು ಅಂದರೆ ಒಂದು 48 ಅವರ್ಸ್ ಆದರೂ ಬೇಕು ಅಥವಾ ತಾಸುಗಳು ಬೇಕು. ಅಂದರೆ ಒಂದು 2ರಿಂದ 2.5 ದಿನ 3 ದಿನ ತನಕ ಅದರ ಅಂಶ ನಮ್ಮಲ್ಲಿ ಇರುತ್ತೆ ಬಾಡಿಯಲ್ಲಿ ಹೇಳುವಂಥದ್ದು. ಇನ್ನು ಸಸ್ಯಾಹಾರ ಬೇಗ ಡೈಜೆಸ್ಟ್ ಆಗಿಬಿಡುತ್ತೆ. ಆದರೆ ಒಂದು ವಿಚಾರ ನಾವು ಮಾಡಬೇಕು, ಈ ಭೂಮಂಡಲದಲ್ಲಿ ಅಥವಾ ಭೂಮಿ ಮೇಲೆ ಏನಾಗತ್ತೆ ಅಂದರೆ, ಒಂದು ತಪೋವನ, ಇನ್ನೊಂದು ರುದ್ರಭೂಮಿ. ತಪೋಭೂಮಿ ಮತ್ತು ರುದ್ರಭೂಮಿ. ರುದ್ರಭೂಮಿಯಲ್ಲಿ ಯಾವತ್ತೂ ಸತ್ತ ಪ್ರಾಣಿಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ಆ್ಯಕ್ಟಿವ್ ಆಗಿರ್ತವೆ. ಇನ್ನು ತಪೋಭೂಮಿಯಲ್ಲಿ ಎಲ್ಲವೂ ಕೂಡ ಸಾತ್ವಿಕವಾಗಿರುವಂಥ ಶಕ್ತಿಗಳು ಓಡಾಡ್ತಾ ಇರ್ತವೆ. ಈಗ ನಾವಿಲ್ಲಿ ವಿಚಾರ ಮಾಡಬೇಕಾದದ್ದು ಏನಂದರೆ, ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರಬೇಕು ಅಂದರೆ ನಾವು ಆದಷ್ಟು ಸಾತ್ವಿಕ ಆಹಾರವನ್ನು ಜಾಸ್ತಿ ತಗೊಳ್ಳುವಂಥ ಪ್ರಯತ್ನ ಮಾಡಬೇಕು ಹೊರತು ಅದು ಕಂಪಲ್ಸರಿ ಅಲ್ಲ. ಆದರೆ ನಮ್ಮ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಇದ್ದಾಗ ಬ್ರಹ್ಮಾಂಡದ ಶಕ್ತಿಗಳು ಅಥವಾ ಸಕಾರಾತ್ಮಕ ಶಕ್ತಿಗಳು ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದರೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವವೇ ಜಾಸ್ತಿ ಇದ್ಬಿಡುತ್ತೆ ಅಲ್ಲಿ. ಹಾಗಾಗಿ ನಮ್ಮ ದೇಹವನ್ನು ತಪೋಭೂಮಿ ಮಾಡ್ಕೊಳ್ಬೇಕು ಅಥವಾ ರುದ್ರಭೂಮಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಾವು ಡಿಸೈಡ್ ಮಾಡಬೇಕು. ಹಾಗಂತ ಮಾಂಸಾಹಾರ ನಿಷೇಧ ಅಂತಲ್ಲ, ಮಾಂಸಾಹಾರ ನಮ್ಮ ದೇಹದಲ್ಲಿ ಎಷ್ಟೊತ್ತಿರುತ್ತೋ ಅಲ್ಲಿ ತನಕ ಈ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಸ್ವಲ್ಪ ಸ್ಲೋ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ಕೆಲವು ರಿಸಲ್ಟ್ನಲ್ಲಿ ಸ್ವಲ್ಪ ಸ್ಲೋ ಅನ್ನಿಸ್ಬೋದು, ಬಿಟ್ಟರೆ ಮತ್ತೇನಿಲ್ಲ. ಆದರೆ ಸರಿಯಾದ ಕ್ರಮ ಅಂತಂದರೆ ನಾವು ಎಷ್ಟು ಸಸ್ಯಾಹಾರವನ್ನು ಸೇವಿಸ್ತೇವೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಥವಾ ಕಡಿಮೆ ಮಾಂಸಾಹಾರವನ್ನು ಸೇವನೆ ಮಾಡುವಂಥದ್ದು. ವಾರದಲ್ಲಿ 1-2 ಸಾರಿ ಸೇವನೆ ಮಾಡಿಕೊಂಡು ಹೆಚ್ಚಿನ ಒಂದು ದಿನಗಳಲ್ಲಿ ಸಸ್ಯಾಹಾರವನ್ನೇ ಸೇವನೆ ಮಾಡೋದ್ರಿಂದ ನಾವು ಹೆಚ್ಚಿನ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕೆಲವರು ಪ್ರಶ್ನೆಯನ್ನು ಕೇಳಿದರು, ಯಾಕಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವಿಡಿಯೋಗಳಲ್ಲಿ ಅವರು ಜನರನ್ನು ಸೆಳೆತ ಮಾಡಿಕೊಳ್ಳಿಕ್ಕೆ ಕೊಡುವಂಥ ಕೆಲವು ಆಫರ್ಗಳನ್ನು ನೋಡಿದ್ವಿ. ಏನಂತಂದರೆ ರೇಖಿಯನ್ನು ಉಚಿತವಾಗಿ ನಾವು ಕಲಿಸ್ತೇವೆ, 1-2 ಲೆವೆಲನ್ನು ನಾವು ಉಚಿತವಾಗಿ ಕಲಿಸ್ತೇವೆ ಹೇಳುವಂಥದ್ದು. ಆದರೆ ಇಲ್ಲಿ ಹಣ ಮಾಡಬೇಕು ಅನ್ನೋಂಥ ಉದ್ದೇಶ ಅಲ್ಲ, ದಯವಿಟ್ಟು ಆ ರೀತಿ ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ. ಸಾಮಾನ್ಯವಾಗಿ ರೇಖಿ ಇರ್ಬೋದು ಅಥವಾ ಆಧ್ಯಾತ್ಮಿಕ ಸಾಧನೆಯ ವಿಧಾನಗಳನ್ನು ಗುರುಗಳಿಂದ ನಾವು ಕಿಂಚಿತ್ ಕಾಣಿಕೆಯನ್ನು ಕೊಟ್ಟು ಕಲಿಬೇಕು ಹೇಳುವಂಥದ್ದು ಪದ್ಧತಿ, ಒಂದನೇದು. ಎರಡನೇದಾಗಿ ಇವತ್ತು ರೇಖೆಯನ್ನು ಮಾಡಿಫೈ ಮಾಡಿದಂಥ ಉಸೈಯವರು ಕೂಡ ಹೇಳಿದ್ದಾರೆ, ಇದನ್ನು ಫ್ರೀಯಾಗಿ ಎಲ್ಲೂ ಕಲ್ತ್ಕೊಳ್ಬೇಡಿ ಅಂತ ಹೇಳಿದ್ದಾರೆ, ಕಲಿಸಬೇಡಿ ಅಂತೇಳಿ. ಯಾಕೆಂದರೆ ಕಲ್ತ್ಕೊಂಡವನಿಗೆ ತಾನು ಹಣ ಕೊಟ್ಟು ಕಲ್ತಿದ್ದೇನೆ ಹೇಳುವಂಥ ಆ ಒಂದು ಭಾವನೆ ಇದ್ದರೆ ಅವನದನ್ನು ಸರಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾನೆ. ತನ್ನ ಹಣ ಈ ಒಂದು ವಿದ್ಯೆಗೆ ಹೋಗಿದೆ ಹೇಳುವಂಥ ಭಾವನೆ ಕೂಡ ಅವನಿಗಿರುತ್ತೆ. ಆದರೆ ಈ ರೇಖೆ ಪದ್ಧತಿಯಲ್ಲಿ ಉಚಿತವಾಗಿ ಕೊಡಬಾರದು. ಉಚಿತವಾಗಿ ಕೊಟ್ಟಾಗ ಅವರಿಗೆ ರಿಸಲ್ಟ್ಗಳು ಕೂಡ ಅಷ್ಟು ಮನವರಿಕೆ ಆಗೋದಿಲ್ಲ, ಅನುಭವ ಆಗೋದಿಲ್ಲ ಹೇಳುವಂಥದ್ದು ಮಿಕಾ ಉಸೈಯವರೇ ಅವರು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದಾರೆ. ಹಾಗಾಗಿ ನಿಮಗೆ ಯಾರೋ 1-2 ಲೆವೆಲ್ ಕಲಿಸ್ಕೊಡ್ತೇನೆ ಉಚಿತವಾಗಿ ಅಂತ ಅಂದ್ಬಿಟ್ರೆ ಮುಂದಿನ ಲೆವೆಲ್ಗೆ ಅವರು ನಿಮಗೆ ಡಬಲ್ ಚಾರ್ಜ್ ಮಾಡಿ ಆದರೂ ಆ ಒಂದು ಫೀಸನ್ನು ಕರೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ.
ಇಲ್ಲಿ ನಿಮ್ಮನ್ನು ಸೆಳೆತ ಮಾಡ್ಕೊಳ್ಳಿಕ್ಕೆ ಕೊಡುವಂಥ ಆಫರ್ ಹೊರತು ನಿಜವಾಗ್ಲೂ ರೇಖೆಯಲ್ಲಿ ಯಾರಿಗೂ ಸಹಿತ ಉಚಿತವಾಗಿ ಕೊಡಲೇಬಾರದು ಅಂತ ಇದೆ. ಹಾಗಾಗಿ ನೀವು ಸಾಧ್ಯತೆ ಸ್ವಲ್ಪ ಕನ್ಸೆಷನ್ ಮಾಡಿಸ್ಕೊಳ್ಳಿ ರೇಖೆಯಲ್ಲಿ, ಆದರೆ ಉಚಿತವಾಗಿ ಕಲೀಲಿಕ್ಕೆ ನೀವು ಹೋಗಬೇಡಿ, ಕಲಿಸ್ಲಿಕ್ಕೂ ಹೋಗಬೇಡಿ. ಹಾಗಾಗಿ ರೇಖೆ ನಮಗೆ ಒಂದು ಒಳ್ಳೆಯ ಒಂದು ರಿಸಲ್ಟನ್ನು ಕೊಡೋದ್ರಿಂದ ನಾವು ಅದನ್ನು ಒಳ್ಳೆ ರಿಸಲ್ಟನ್ನು ನಮಗೆ ಬಳಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕೇ ಹೊರತು ಉಚಿತವಾಗಿ ಸಿಗ್ತಾ ಇದೆ ಅಂತೇಳಿ ಏನೇನೋ ಮಾಡಲಿಕ್ಕೆ ಹೋಗಬಾರ್ದು. ಹಾಗಾಗಿ ಈ ರೇಖೆನ ಉಚಿತವಾಗಿ ಕಲಿಯೋದು ಒಳ್ಳೆಯದಲ್ಲ. ಇನ್ನು ನಿತ್ಯ ಅಭ್ಯಾಸದ ಸಮಯ ಎಷ್ಟು ಅನ್ನುವಂಥದ್ದು ಕೆಲವರ ಪ್ರಶ್ನೆ. ನೋಡಿ, ಸಾಮಾನ್ಯವಾಗಿ ಕೆಲವು ಗುರುಗಳು ಸ್ವಲ್ಪ ನಿಮಗೆ ಮಿಸ್ಲೀಡ್ ಮಾಡೋದು ಕೂಡ ನೋಡ್ತೀವಿ. ಕೆಲವರು ನಿಮಗೆ ಚಕ್ರದ ಮೇಲೆ ಕ್ರಿಸ್ಟಲ್ಸನ್ನು ಇಟ್ಕೊಂಡು ಹೀಲಿಂಗ್ ಮಾಡಿ ಅನ್ನುವಂಥವ್ರು ಇದ್ದಾರೆ. ಭ್ರಮರಿಯನ್ನು ಹೇಳ್ಕೊಂಡು ಮಾಡಿ ಅದು ಕುಂಡಲಿನಿ ರೇಖೆ ಅಂತಾಗತ್ತೆ. ಈ ಕ್ರಿಸ್ಟಲ್ಸನ್ನು ಚಕ್ರದ ಮೇಲೆ ಇಟ್ಕೊಂಡು ಹೀಲ್ ಮಾಡೋದು ಕೂಡ ಸರಿಯಾದ ಕ್ರಮ ಅಲ್ಲ, ಅದು ಬೇರೆ ಒಂದು ವರ್ಷನ್ ಆಗುತ್ತೆ. ಅದೇ ರೀತಿ ಬರೀ 7 ಚಕ್ರಗಳಿಗೆ ಮಾತ್ರ ನೀವು ಹೀಲಿಂಗನ್ನು ಮಾಡ್ಕೊಳ್ಳಿ, ಯಾವುದಾದ್ರು ಆ್ಯಡಿ ಹಾಕ್ಕೊಂಡು ಹೇಳುವಂಥದ್ದು ಕೆಲವರು ಪದ್ಧತಿ ಇವತ್ತು ಚಾಲ್ತಿಯಲ್ಲಿದೆ. ಒಬ್ಬರೋ ಇಬ್ಬರೋ ಏನೋ ಅದನ್ನು ಮಾಡಿಸ್ತಾ ಇದ್ದಾರೆ. ಆದರೆ ಅವರ ಒಂದು ಅನುಭವ ಏನು ನಾವು ಹೇಳಲಿಕ್ಕಾಗಲ್ಲ. ಇನ್ನೊಂದು ಗುರುಗಳ ಬಗ್ಗೆ ನಾವು ತೇಜೋವಧೆ ಮಾಡೋದು ಕೂಡ ನಮ್ಮ ಸಂಬಂಧಪಟ್ಟಂಥದ್ದಲ್ಲ. ಆದರೆ ಗ್ಲೋಬಲ್ ಆಗಿರುವಂಥ ಮೆಥಡ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಎಲ್ಲ ಕಡೆನೇ ಸರ್ವೇ ಸಾಮಾನ್ಯವಾಗಿರುವಂಥದ್ದು 26 ಪಾಯಿಂಟಿಗೆ ನೀವು ಹೀಲಿಂಗ್ ಮಾಡ್ಕೊಳ್ಳುವಂಥದ್ದು. ಆ 26 ಪಾಯಿಂಟ್ ಹೀಲಿಂಗ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಹಸ್ತಕ್ರಮ ಅಥವಾ ರೇಖಿ ಸಾಧನೆ ಪರ್ಫೆಕ್ಟ್ ಆಗ್ತದೆ. ಯಾಕಂದರೆ ನಾವು ಬಹಳಷ್ಟು ಗುರುಗಳ ಒಡನಾಟದಲ್ಲಿ ಇದ್ದೇವೆ. ಸಾಮಾನ್ಯವಾಗಿ ಎಲ್ಲ ಕಡೆ ಸರ್ವೇ ಸಾಮಾನ್ಯವಾಗಿ 99% ಇರುವಂಥದ್ದು ರೇಖಿ ಸಾಧನಾ ಕ್ರಮ ಅಂತಂದರೆ 26 ಪಾಯಿಂಟ್, ಅದರಲ್ಲಿ 7 ಚಕ್ರಸು ಕೂಡ ಇನ್ಕ್ಲೂಡ್ ಆಗಿದೆ ಅಂತ ಸೇರಿಕೊಂಡಿದೆ. 26 ಪಾಯಿಂಟಿಗೆ ಎವರಿ ಪಾಯಿಂಟಿಗೂ 3 ಮಿನಿಟ್ಸನ್ನು ಸ್ಪೆಂಡ್ ಮಾಡಬೇಕಂತೂ ಸರಿಯಾದ ಕ್ರಮ. ಹಾಗಾಗಿ ನೀವು ಸರಿಯಾಗಿ ಮಾಡ್ಕೊಂಡು ಹೋದ್ರಿ ಅಂತಂದರೆ 1 ರಿಂದ 1.25 ಗಂಟೆ ಬೇಕಾಗುತ್ತೆ. ಕಂಟಿನ್ಯೂಸ್ ಆಗದೇ ಇದ್ದರೂ ಕೂಡ ಮಧ್ಯೆ ಗ್ಯಾಪ್ ಆದರೂ ಕೂಡ ಅದನ್ನು ಕೊನೆಗೆ ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆದರೆ ರಾಜಕ್ರಿಯ ರೇಖಿ ಸಪೋರ್ಟನ್ನು ಯಾರು ಪಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೋ ಅವರಿಗೆ ಬರೀ 30 ನಿಮಿಷದಲ್ಲಿ ರೇಖಿ, ರಾಜಕ್ರಿಯ ರೇಖಿ, ಏಂಜಲ್ಸ್ ಎಲ್ಲ ಸೇರಿಕೊಂಡು ಮಾಡಬಹುದು. ರಾಜಕ್ರಿಯ ರೇಖೆ ಅನ್ನುವಂಥ ತುಂಬ ಪವರ್ಫುಲ್ ಆಗಿರೋದ್ರಿಂದ ರಾಜಕ್ರಿಯ ರೇಖೆಯನ್ನು ಯಾರು ಕಲ್ತ್ಕೊಂಡಿರ್ತಾರೋ ಎಲ್ಲ ಹಸ್ತಕ್ರಮ ಮಾಡುವಾಗ 3 ನಿಮಿಷದ ಬದಲು 1 ನಿಮಿಷ ಮಾಡ್ಕೊಳ್ತಾ ಹೋಗ್ಬೋದು. ಕೆಲವರು ಅರ್ಧ ನಿಮಿಷ ಮಾಡಿಕೊಂಡು ಕೂಡ ಹೀಲಿಂಗ್ ಮಾಡ್ಕೊಳ್ಳೋರು ಇದ್ದಾರೆ, ಏನು ತೊಂದರೆ ಇಲ್ಲ. ಹಾಗೆ ನೀವು ಈ ಸೆಕೆಂಡ್ ಲೆವೆಲಲ್ಲಿ ರಾಜಕ್ರಿಯ ತಗೊಳ್ಳೋದ್ರಿಂದ ನಿಮಗೆ ಬಹಳ ಈಸಿ ಆಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಬರೀ ರೇಖಿ ಮಾರ್ಗದಲ್ಲೇ ಹೋಗುವಂಥವ್ರಿಗೆ 1 ರಿಂದ 1.25 ಗಂಟೆ ಪ್ರಾಕ್ಟೀಸ್ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು ತಿಳ್ಕೊಳ್ಬೇಕಾದಿಷ್ಟೇ. ಅದರಲ್ಲೂ ಕೂಡ 2ನೇ ಲೆವೆಲ್ ಆದಾಗ ನಿಮಗೆ ಚಕ್ರಧ್ಯಾನ ಕೂಡ ಸೇರಿಕೊಳ್ಳುತ್ತಲ್ಲಿ. ಆನಂತರ 2ನೇ ಡಿಗ್ರಿಗೆ ಬಂದಾಗ ನೀವು ಸಿಂಬೋಲನ್ನು ಬಳಸ್ಕೊಂಡು ನೀವು ಪ್ರಾಕ್ಟೀಸನ್ನು ಮಾಡೋದ್ರಿಂದ ಸ್ವಲ್ಪ ಟೈಮ್ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ರಾಜಕೀಯ ರೇಖೆ ಸಪೋರ್ಟನ್ನು 2ನೇ ವಿಭಾಗದಲ್ಲಿ ತಗೊಂಡ್ರಿ ಅಂದರೆ ಬಹಳ ಸರಳವಾಗಿ ನೀವು ಮಾಡಬಹುದು. ಇನ್ನು ಮುಂದಿನ ಒಂದು ಪ್ರಶ್ನೆ, ಕೇವಲ 7 ಚಕ್ರಗಳಿಗೆ ಮಾತ್ರ ಹೀಲಿಂಗನ್ನು ಮಾಡಬಹುದೇ ಗುರುಗಳೇ ಹೇಳುವಂಥ ಒಂದು ಪ್ರಶ್ನೆಯನ್ನು ಹಾಕಿದ್ರಿ ನೀವು. ನೋಡಿ, ಸಾಮಾನ್ಯವಾಗಿ 7 ಚಕ್ರಗಳ ಬ್ಯಾಲೆನ್ಸಿಗೆ ಬಂದಾಗ ನಮ್ಮ ಅವರ ಬ್ಯಾಲೆನ್ಸಿಗೆ ಬರಲಿಕ್ಕೆ ಸಹಾಯ ಆಗುತ್ತೆ. ಬಿಟ್ಟರೆ ನಮ್ಮ ಜೀವನದಲ್ಲಿ ಬರುವಂಥ ಬಹಳಷ್ಟು ಸಮಸ್ಯೆಗಳಿಗೆ ಬರೀ 7 ಚಕ್ರಗಳಿಗೆ ಹೀಲ್ ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಕೆಲವರು ಹೇಳುವವರು ಇದ್ದಾರೆ, ಅದು ಅವರವ್ರಿಗೆ ಬಿಟ್ಟಂಥ ವೈಯಕ್ತಿಕ ವಿಚಾರ. ಬರೀ 7 ಚಕ್ರಸಿಗೆ ಮಾಡಿ ಅಲ್ಲಿಂದ ನಿಮ್ಮ ಎಲ್ಲ ಅಕ್ಯುಪ್ರೆಷರ್ ಪಾಯಿಂಟಿಗೆ ಅಥವಾ 26 ಪಾಯಿಂಟಿಗೆ ಕೂಡ ಸರ್ಕ್ಯುಲೇಷನ್ ಆಗುತ್ತೆ ಹೇಳುವಂಥದ್ದನ್ನು ಕೆಲವರು ಹೇಳ್ತಾರೆ. ಅದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಆದರೆ ದಯವಿಟ್ಟು ಅದು ಸರಿಯಾದ ಕ್ರಮ ಅಲ್ಲ. ಎಲ್ಲ ಪಾಯಿಂಟಿಗೂ 26 ಪಾಯಿಂಟಿಗೂ ಸಹಿತ ನೀವು ಹೀಲಿಂಗನ್ನು ಮಾಡಿಕೊಳ್ಳಲೇಬೇಕು. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕೇ ಹೇಳುವಂಥ ಪ್ರಶ್ನೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತೇನಿಲ್ಲ. ಯಾಕಂದರೆ 24 ಅವರ್ಸು ಕೂಡ ನಮಗೆ ರೇಖೆ ಅನ್ನುವಂಥದ್ದು ಸರ್ಕ್ಯುಲೇಷನ್ ಆಗ್ತಾ ಇರೋದ್ರಿಂದ ನೀವು ಸಾಮಾನ್ಯವಾಗಿ ಸೂರ್ಯೋದಯದ ನಂತರ ಪ್ರಾರಂಭ ಮಾಡಬಹುದು. ಮಧ್ಯಾಹ್ನದೊಳಗಡೆ ಮುಗಿಸ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಹಾಗಾಗಿ ಸೂರ್ಯೋದಯದ ಸಮಯ ನಂತರ ನೀವು ಮಾಡಬಹುದು, ಅಥವಾ ನಿಮಗೆ ಅನುಕೂಲವಾದ ಟೈಮಲ್ಲಿ ನೀವು ಮಾಡ್ಕೊಳ್ಳಿ. ಮಧ್ಯಾಹ್ನದೊಳಗಡೆ ಆದಷ್ಟು ಮುಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದು ಬಹಳ ಇಂಪಾರ್ಟೆಂಟು. ಇನ್ನು ಚಕ್ರಧ್ಯಾನ ಅಂದರೆ ಏನು? ಚಕ್ರಧ್ಯಾನ ಅಂತಂದರೆ ನಾವು ಸಾಮಾನ್ಯವಾಗಿ ನಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿಕ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ. ಅದಕ್ಕೆ ಸಿಂಬಲನ್ನು ನಾವೇನು ಕಲ್ತೀವಿ ಅದನ್ನು ಆ್ಯಡ್ ಮಾಡ್ಕೊಂಡು ಮಾಡಬೇಕು. ಸಿಂಬಲ್ ಇಲ್ಲದೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ 2nd ಡಿಗ್ರಿ ನಂತರವೇ ನಿಮಗೆ ಚಕ್ರಧ್ಯಾನ ಸ್ಟಾರ್ಟ್ ಆಗುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಪ್ರತಿ ಲೆವೆಲ್ಗೆ ಎಷ್ಟು ಅಂತರಗಳನ್ನು ಕೊಡಬೇಕು ಅನ್ನುವಂಥದ್ದು. ಪ್ರತಿ ಲೆವೆಲ್ಗೆ ಸಾಮಾನ್ಯವಾಗಿ 1ನೇ ಲೆವೆಲ್ ಆದ ನಂತರ 2ನೇ ಲೆವೆಲ್ಗೆ ನೀವು 21 ದಿನ ಗ್ಯಾಪನ್ನು ಕೊಡುವಂಥದ್ದು ಪದ್ಧತಿ.
2ನೇ ಡಿಗ್ರಿ ಆದ ನಂತರ 2 ತಿಂಗಳಿನ ಅವಧಿಯ ನಂತರ ನೀವು 3A ಪಡ್ಕೊಳ್ಬೇಕು. ಅದರ ನಂತರ ಕನಿಷ್ಠ ಒಂದು 5ರಿಂದ 6 ತಿಂಗಳ ಗ್ಯಾಪ್ ಕೊಟ್ಟರು ಕೂಡ ಸರಿಯಾಗುತ್ತೆ. ನಿಮ್ಮ ಒಂದು ಎಬಿಲಿಟಿಯನ್ನು ನೋಡ್ಕೊಂಡು ಮಾಸ್ಟರ್ ಡಿಗ್ರಿಯನ್ನು ನೀವು ಪಡ್ಕೊಳ್ಬಹುದು. ಇನ್ನು ಗುರುಗಳನ್ನು ಬದಲಾಯಿಸಬಹುದೇ ಅಥವಾ ಕೇಂದ್ರವನ್ನು ಬದಲಾಯಿಸಬಹುದೇ? ಇದೊಂದು ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಎಷ್ಟೋ ಕಡೆ ಗುರುಗಳು ಒಂದ್ಸರಿ ನಮಗೆ ದೀಕ್ಷೆ ಕೊಟ್ಟ ನಂತರ ಮತ್ತೆ ನಮಗೆ ಕಾಂಟ್ಯಾಕ್ಟ್ ಸಿಗೋದಿಲ್ಲ. ಅವರ ರಿಸೆಪ್ಷನಿಸ್ಟ್ಗಳಿಗೆ ಕೇಳಿದಾಗಲೂ ಕೂಡ ಸರಿಯಾದ ಉತ್ತರ ಬರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಗೊಂದಲಗಳಿರ್ತವೆ. ಹಾಗಾಗಿ ಫಸ್ಟ್ ಡಿಗ್ರಿಯನ್ನು ಮಾಡ್ಕೊಂಡ ನಂತರ ಸೆಕೆಂಡ್ ಡಿಗ್ರಿ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಮಗೆ ಕನ್ಫ್ಯೂಷನನ್ನು ಯಾರು ಕ್ಲಿಯರ್ ಮಾಡ್ತಾರೆ? ಆವಾಗ ಒಳ್ಳೆ ಗುರುಗಳನ್ನು ನೋಡ್ಕೊಂಡು ನೀವು ಬೇರೆ ಕೇಂದ್ರಕ್ಕೆ ಅದನ್ನು ವರ್ಗಾಯಿಸ್ಕೊಳ್ಬೋದು. ಬೇರೆ ಗುರುಗಳಿಂದ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಇನ್ನೊಂದು ಪ್ರಶ್ನೆ, ಬೇರೆ ಕೇಂದ್ರಕ್ಕೆ ನಾವು ಹೋದಾಗ ಗುರುಗಳು ಬದಲಾದಾಗ ಪ್ರಾರಂಭದಿಂದ ಕಲಿಬೇಕು, ಸ್ಟಾರ್ಟಿಂಗಿಂದ ಕಲಿಬೇಕು ಅನ್ನುವಂಥದ್ದು ಖಂಡಿತ ಇಲ್ಲ. ನೀವು ಏನು ಕಲ್ತಿದ್ರ ಅದನ್ನು ಕರೆಕ್ಷನ್ ಮಾಡಿಕೊಂಡು ಅಲ್ಲಿಂದನೇ ಮುಂದಕ್ಕೆ ನೀವು ಹೋಗ್ಬೋದು, ಏನು ಸಮಸ್ಯೆ ಇರೋದಿಲ್ಲ. ಇನ್ನು ಆನ್ಲೈನಲ್ಲಿ ಸೂಕ್ತವೇ? ಇವತ್ತೆಲ್ಲ ಬಹಳಷ್ಟು ಈ ಕರೋನಾ ನಂತರ ಎಲ್ಲ ಕ್ಲಾಸ್ಗಳು ಆನ್ಲೈನಲ್ಲೇ ಅದನ್ನು ಮಾಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಮುಂಚಿನ ಕೂಡ ಡಿಸ್ಟೆನ್ಸ್ ಹೀಲಿಂಗು, ಡಿಸ್ಟೆನ್ಸ್ ದೀಕ್ಷೆ ಅಂತ ಇತ್ತು. ಹಾಗಾಗಿ ಡಿಸ್ಟೆನ್ಸ್ ದೀಕ್ಷೆಗೂ ಮತ್ತು ಡೈರೆಕ್ಟ್ ದೀಕ್ಷೆಗೂ ಯಾವುದೇ ವ್ಯತ್ಯಾಸ ಇಲ್ಲ. ಹಾಗಾಗಿ ನೀವು ಆನ್ಲೈನಲ್ಲಿ ಆಫ್ಲೈನ್ ಕಲಿಬಹುದು. ಇಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಹಾಗಾಗಿ ನಮ್ಮಲ್ಲಿ ಆನ್ಲೈನು ಆಫ್ಲೈನಲ್ಲಿ ಎಲ್ಲ ಕೋರ್ಸ್ಗಳಿವೆ. ರೇಖಿ, ರಾಜಕೀಯ ರೇಖಿ, ಏಂಜಲ್ಸ್ಗಳೆಲ್ಲ ಇವೆ. ಮತ್ತು ಪ್ರತಿದಿನ ರಾತ್ರಿ 8:30 ಮೇಲೆ ನಿಮ್ಮದು ಯಾವುದೇ ಒಂದು ಡೌಟ್ಸ್ ಇದ್ದರೂ ಕೂಡ ನಾನು ನೇರವಾಗಿ ನಾನೇ ಸಿಗ್ತೀನಿ ನಿಮ್ಮ ಕಾಂಟ್ಯಾಕ್ಟಿಗೆ. ನೀವು ಕಾಲ್ ಮಾಡ್ಬೋದು. ಮತ್ತು ವೆಬಿನಾರನ್ನು ನಾವು ಕಂಡಕ್ಟ್ ಮಾಡ್ತೀವಿ. ಆವಾಗ ನೀವು ಫ್ರೀಯಾಗಿ ಜಾಯ್ನ್ ಆಗ್ಬೋದು. ಇಡೀ ಕೋರ್ಸಿನ ಎಲ್ಲ ಸಂಪೂರ್ಣ ಚಿತ್ರಣವನ್ನು ನಾವು ಕೊಡ್ತೇವೆ. ಬೇರೆಯವ್ರ ಕ್ಲಾಸ್ ಇದ್ದಾಗ ನಿಮ್ಗೆ ರಿಪಿಟೇಷನ್ ಕ್ಲಾಸ್ ಕೂಡ ನಾವು ಲಿಂಕನ್ನು ಕೊಡ್ತೀವಿ. ಹಾಗಾಗಿ ಈ ನಮ್ಮ ಕೇಂದ್ರದಲ್ಲಿ ಇಷ್ಟು ಅವಕಾಶ ಇರೋದರಿಂದ ನೀವು ಇಲ್ಲಿ ಕಲಿಬಹುದು. ಹಾಗಾಗಿ ನನ್ನ ಗಮನಕ್ಕೆ ಬಂದಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನಮ್ಮಲ್ಲಿ ಮುಂದುವರಿರಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ.